ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ಫೇಸ್ ಪ್ಯಾಕ್, ವೀನಸ್ ವೇದಿಕ್ಸ್ ಫೇಸ್ ಪ್ಯಾಕ್. ಈಗ ತುಂಬ ಜನ ಈ ಫೇಸ್ ಪ್ಯಾಕ್ನ ತೊಗೊಂಡು ಮತ್ತೆ ತೊಗೊಂಡು ಯೂಸ್ ಮಾಡ್ತಾ ಇದೆ. ಅವ್ರಿಗೆಲ್ಲ ಅಂದರೆ ಪಾಸಿಟಿವ್ ರಿಸಲ್ಟ್ ಬಂದಿದೆ ಅಂತಲೇ ಅರ್ಥ. ರಿಪೀಟೆಡ್ ಕ್ಲೈಂಟ್ಸು ತುಂಬ ಜನ ಇದ್ದಾರೆ. ಇದು ಭಾಳ ಚೆನ್ನಾಗಿದೆ ಫೇಸ್ ಪ್ಯಾಕ್. ಮತ್ತು ಇದು ಎಕನಾಮಿಕಲಿ ಸ್ವಲ್ಪ ಕಡಿಮೆನೂ ಕೂಡ. 1/4 kg ಎಲ್ಲ ತೊಗೊಂಡ್ರೆ ನಿಮಗೆ ಒಂದು 3 to 6 months ಎಲ್ಲ ಬರುತ್ತೆ, ವಾರಕ್ಕೆ 2 ಸರ್ತಿ. ಇದು ಅಕಾರ್ಡಿಂಗ್ ಟು ದ ಸ್ಕಿನ್ ಮತ್ತು ಅಕಾರ್ಡಿಂಗ್ ಟು ದ ಸೀಸನ್ ಯೂಸ್ ಮಾಡಬೇಕು. ಈಗ ಸಮ್ಮರಲ್ಲಿ ಎಳ್ನೀರು ಆ ಥರ ಯೂಸ್ ಮಾಡಬೇಕು, ವಿಂಟರಲ್ಲಿ ಹಾಲಿನ ಕೆನೆ ಇರೋ ಥರ ಹಾಲು ಆ ಥರ ಹಾಕಿ ಯೂಸ್ ಮಾಡಬೇಕು. ಇದ್ರ ಡೀಟೇಲ್ಸ್ ಎಲ್ಲ ನಂದು ಇನ್ನೊಂದು ವಿಡಿಯೋನಲ್ಲಿದೆ. ಸ್ಕಿನ್ ಎಲ್ಲ ಬ್ರೈಟ್ ಆಗುತ್ತೆ, ಬ್ಲೆಮಿಷಸ್ ಹೋಗುತ್ತೆ, ಪಿಗ್ಮೆಂಟೇಷನ್ ಎಲ್ಲ ಕಮ್ಮಿ ಆಗುತ್ತೆ. ಹಾಗೆ ಈ ಬಾಯಿ ಸುತ್ತ ಕಣ್ಣು ಸುತ್ತ ಎಲ್ಲ ಕಪ್ಪು ರಿಂಗ್ಗಳೆಲ್ಲ ಇರುತ್ತಲ್ಲ, ಅದು ಕೂಡ ಇದರಲ್ಲಿ ಕಮ್ಮಿ ಆಗುತ್ತೆ. ನಮ್ಮ ಈ ಫೇಸ್ ಪ್ಯಾಕಲ್ಲಿ ಇನ್ನೂ ಬೆಟರ್ ರಿಸಲ್ಟ್ ಅಂದರೆ, ನಾನು ಈ ವಿಡಿಯೋದಲ್ಲಿ ನಿಮ್ಗೊಂದು ಟಿಪ್ ಹೇಳ್ತೀನಿ. ಅಕ್ಕಿನಲ್ಲಿ ತೊಳಿಬೇಕಾದ್ರೆ ತುಂಬ ಕೆಮಿಕಲ್ಸ್ ಇರುತ್ತೆ. ಅದು ಫಸ್ಟ್ ತೊಳೆದಿರೋ ನೀರು ತೊಗೋಬೇಡಿ. 2ನೇ ಸಲ ತೊಳೆಯೋ ನೀರು ಸ್ವಲ್ಪ ನೀರು ಹಾಕ್ಕೊಳ್ಳಿ ಅಕ್ಕಿಗೆ. ಅದನ್ನು ಚೆನ್ನಾಗಿ ಕಿವುಚಿ ಅದರಲ್ಲಿ ಸ್ವಲ್ಪ ನೀರು ಬರೋ ಥರ ತೆಗೆದಿಟ್ಕೊಳ್ಳಿ. ಇಲ್ಲದೆ ಹೋದರೆ ಇನ್ನೂ ಬೆಟರ್ ರಿಸಲ್ಟ್ ಅಂತ ಅಂದರೆ, ಅನ್ನ ಬಸ್ದಿರೋ ಗಂಜಿ, ಈವನ್ ನಮ್ಮ ಹೇರ್ ಪ್ಯಾಕ್ ಕೂಡ ಅನ್ನ ಬಸ್ದಿರೋ ಗಂಜಿ ಹಾಕ್ಕೋಬೋದು. ಶೀಕಾಕಾಯಿ ಪೌಡ್ರಿಗೂ ಕೂಡ, ಅದನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ. ಹಾಗೆ ಈ ಫೇಸ್ ಪ್ಯಾಕ್ಗೆ ಎಳನೀರು ಮತ್ತು ಅನ್ನ ಬಸ್ದಿರೋ ಗಂಜಿ ಇದರಲ್ಲಿ ಕಲಿಸ್ಬಿಟ್ಟು ಫೇಸ್ಗೆ ಹಚ್ಕೊಂಡ್ರೆ ರಿಂಕಲ್ಸು ಕೂಡ ಕಡಿಮೆ ಆಗುತ್ತೆ. ಯಾಕೆಂದರೆ ಗಂಜಿನಲ್ಲಿ ಸ್ಟಾರ್ಚ್ ಇರುತ್ತಲ್ಲ, ಅಂಟಿರುತ್ತಲ್ವ, ಒಂಥರ ಹೆಂಗಿರುತ್ತಂದರೆ ಎಗ್ ವೈಟ್ ಯೋಕ್ ಹಾಕ್ದಂಗಿರುತ್ತೆ. ಯೋಕಲ್ಲ, ಎಗ್ ವೈಟ್ ಹಾಕ್ದಂಗಿರುತ್ತೆ. ಸೊ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅನ್ನದ ಗಂಜಿದು ನನ್ನ ಫೇಸ್ ಪ್ಯಾಕ್ಗೆ ಟ್ರೈ ಮಾಡಿ ರಿಸಲ್ಟ್ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.